ಇಸ್ ನೋ ಡೌಟ್ ಅಬೌಟ್ ಇಟ್. ಸೊ ಇವತ್ತು ಒಂದು ಈ ಒಂದು ಚೌಕಟ್ಟಿನಲ್ಲಿ ಕಡೆಯ ಅವಕಾಶ ಅವರ ಒಂದು ಸುದೀರ್ಘ ಒಂದು ಸೇವಾವಧಿಯಲ್ಲಿ ನಾನು ಕಳೆದಿರುವಂತಹ ಜೀವನವನ್ನು ಮೆರುಕು ಹಾಕಲು ಈ ಒಂದು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ತೀನಿ. ELS ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ನಮ್ಮ ವಿಭಾಗದ ಕೆಲಸೊಟ್ಟಿಗೆಯ ಸನ್ಮಾನ್ಯ ಶ್ರೀ ಸರ್, ಎಲ್ಲ ನನ್ನ ಹಿರಿಯ ಅಧಿಕಾರಿಗಳ ಸ್ನೇಹಿತರು, ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ನಾವು ಇದ್ದೇ ಇದೆ. ನಾನು ಏನು ಮಾತಾಡ್ತೀನೋ ಏನು ಬಿಡ್ತೀನೋ ಗೊತ್ತಿಲ್ಲ. ಆದರೆ ಇವತ್ತು ಒಳಗಡೆಗೆ ಎಂಟ್ರ್ ಆಗ್ತಿದ್ದ ಹಾಗೇನೆ ಒಂದು ದೃಶ್ಯ ಕಂಡಿಲ್ಲ. ಇಲ್ಲಿಯ ಸ್ಲೀಪರ್ ಶಶಿ ಕಳೆದ 12 ವರ್ಷಗಳಿಂದ ಗೊತ್ತಿರುವಂಥ ವ್ಯಕ್ತಿ. ಜೀವನಗಳಂತ ಇದೆ, ಯಶವನ್ನ ಕೊಡೋದು. ಬಹುಶಃ ಮಿಕ್ಕೆಲ್ಲ ಅಧಿಕಾರಿ ನೌಕರರಿಗಿಂತ ಹೆಚ್ಚಿನ ಬಾಂಧವ್ಯ, ಬಹುಶಃ ಹೆಚ್ಚಿನ ದಿವಸಗಳು ಆಕೆ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಬಹುಶಃ ಕಾಣುತ್ತೆ. ಮೊದಲನೇದು ನಾನು ಉತ್ತರ ಕೊಡಲೇಬೇಕು, ಯಾಕೆ ನೀವು ಇಷ್ಟು ಬೇಗ ಹೋಗ್ತಾ ಇದ್ದೀನಿ 2 ವರ್ಷ ಬಿಟ್ಟು ಅಂತ. ಮೊದಲನೇದು, ನನಗೆ ಕೆಲಸ ಮಾಡಿರೋ ತೃಪ್ತಿ ಇದೆ. ಯಾವ ವ್ಯಕ್ತಿನೇ ಆಗಲಿ ತಾನು ಬದುಕೋಕ್ಕೋಸ್ಕರ ಒಂದು ಜೀವನಕ್ಕೆ ಉಪಾಯಕ್ಕೆ ಒಂದು ಜಾಗವನ್ನು ಇಟ್ಕೊಳ್ತಾನೆ. ತುಂಬ ಅಗತ್ಯತೆ ಇದ್ದಾರೆ, ಬದುಕೋದಕ್ಕಿಂತ ಅವಕಾಶನೇ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ KEB ನನಗೆ ಉದ್ಯೋಗ ಕೊಡ್ತು, ಏನೆಲ್ಲ ಕೊಡ್ತು ಅಂತ ಹೇಳಿದರೆ, ನಾನಿವಾಗ ಏನಾಗಿದ್ದೀನಿ ಅದೆಲ್ಲವನ್ನು KEB ಹೇಳ್ತು. ಹಾಗಾಗಿ ಸಂತೃಪ್ತವಾಗಿ ಜೀವನ ನಡೆಸ್ತಿರುವಾಗ ಹೊರಟು ಹೊರಟಿದ್ದೀನಿ ಅಷ್ಟೇ. ಇನ್ನೂ 2 ವರ್ಷ ಇದೆಯಲ್ಲ, ಮಾಡ್ಬೋದಾಗಿತ್ತಲ್ಲ ಅಂತ ಹೇಳಿ. ಆದರೆ ಪ್ರಾರಂಭದಲ್ಲೇ ಹೇಳ್ತೀನಿ, ನಾನು ಇನ್ನೂ ಮಾಡಬೇಕಾಗಿದ್ದರೆ ನನ್ನ ಕೆಲಸಕ್ಕೆ ನಾನು ನ್ಯಾಯ ಕೊಡಬೇಕಾಗಿತ್ತು. ಕಳೆದ 1-2 ವರ್ಷದಿಂದ ನನ್ನ ಮನಸ್ಸೆಲ್ಲ ನನ್ನ ಕೆಲಸಕ್ಕಿಂತ ಹೆಚ್ಚಾಗಿ ಸ್ವಲ್ಪ ನನ್ನ ಸ್ನೇಹಿತರು ಹೇಳಿದ್ರು, ಸ್ವಲ್ಪ ಅಧ್ಯಾತ್ಮ ವೇದಾಂತ ಈ ಕಡೆಗೆ ನೆನಪಾಗ್ತಾ ಇತ್ತು. ಯಾವಾಗ ಅದು ವಿಚಾರ ಒಳ್ಳೆದಿರ್ಬೋದು, ಆದರೆ ನಾನು ಒಬ್ಬ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿ ಇಲ್ಲಿಗೆ ನ್ಯಾಯ ಕೊಡೋದಲ್ಲೇ ಇನ್ನೇನೋ ದೇವ್ರ ಕೆಲಸನೋ ಭಗವಂತನ ಕೆಲಸನೋ ವೇದಾಂತದ ಹಾದಿನಲ್ಲಿ ಹೋಗ್ತಾನೆ ಅಂತ ಅದೇ ಸರಿ ಇಲ್ಲ. ಹಾಗಾಗಿ ನನಗೆ ಯಾವಾಗ ನನಗೆ ಬೇರೆ ಕಡೆ ನನ್ನ ಮನಸ್ಸು ಹೆಚ್ಚು ಸೆಳೀತು, ಆವಾಗ ಸಹಜವಾಗಿ ನಾನು BRSಗೆ ಅಪ್ಲೈ ಮಾಡಿದೆ. ಆದರೆ ಪ್ರತಿಯೊಬ್ಬರದ್ದು ಜೀವನದಲ್ಲಿ ಹೇಗಿರಬೇಕು ಅಂತಂದರೆ, ಸಾಮಾನ್ಯ ಜೀವನ 4 ಆಶ್ರಮಗಳು ಅಂತ ಹೇಳ್ತಾರೆ. ಒಂದು ಬ್ರಹ್ಮಚರ್ಯ ಆಶ್ರಮ ಅಂತ, ಅದು ತನ್ನ 25ನೇ ವಯಸ್ಸಿಗೆ ಅವನು ವಿದ್ಯಾಬುದ್ಧಿ ಕಲ್ತ್ಕೊಂಡು ಇಡೀ ಸಮಾಜವನ್ನು ಅರ್ಥ ಮಾಡ್ಕೊಳ್ಳುವಂಥ ಕಲಿಯುವಂಥ ಕಾಲ ಅದು. ಆಮೇಲೆ ಇನ್ನು 25 ವರ್ಷ, 25ರಿಂದ 50 ವರ್ಷ ಅದು ಗೃಹಸ್ಥಾಶ್ರಮ ಅಂತ. ಆ ಸಂದರ್ಭದಲ್ಲಿ ಅವನು ದುಡಿಬೇಕು, ಸಂಸಾರ ಸಾಗಿಸ್ಬೇಕು, ಕುಟುಂಬ ನಡೆಸಬೇಕು. 50 ವರ್ಷದಿಂದ ಮತ್ತೆ 75 ವರ್ಷ ಅವನು ಬದುಕಿದ್ರೆ ಅದನ್ನು ವಾನಪ್ರಸ್ಥಾಶ್ರಮ ಅಂತ ಹೇಳ್ತಾರೆ. ಅದ ಏನಂತ ಹೇಳಿದರೆ, ಆ 50 ವರ್ಷ ಅವನು ಜೀವನದಲ್ಲಿ ಅನುಭವ ಪಡೆದಿರ್ತಾನೆ, ಅದನ್ನು ಬೇರೆಯವ್ರು ಹಂಚಬೇಕು ಅಂತ. ಇದು ನಮ್ಮ ಸಮಾಜದಲ್ಲಿರುವಂಥ ವ್ಯವಸ್ಥೆಗಳು. ಇನ್ನೂ ಅದಕ್ಕಿಂತ ಹೆಚ್ಚು ಬದುಕಿದ್ರೆ ಮುಂದೆ ಒಂದು ಸನ್ಯಾಸಿಗಿರಬೇಕು ಅಂತ ಹೇಳಿ 75ರಿಂದ 100 ವರ್ಷ ಅವನೇನ ಬದುಕಿದ್ರೆ ಅದು ಸನ್ಯಾಸಾಶ್ರಮ ಅಂತ. ಹಾಗಾಗಿ ನನಗೆ ಏನು 50ನೇ ವಯಸ್ಸಿಂದ ನಾನು ಒಂದು ಒಳ್ಳೆ ಕೆಲಸ ಮಾಡಬೇಕಾಗಿತ್ತು, ಅದು ಇನ್ನೂ 5-6 ವರ್ಷ ಮುಂದಕ್ಕೆ ಬಂದು ನನ್ನ ಅಫಿಷಿಯಲ್ ಡೇಟಾ ಪ್ರಕಾರ ಇನ್ನೂ 8 ವರ್ಷ ಜಾಸ್ತಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಇದರಲ್ಲಿ ತುಂಬ ನಾನು ಏನೋ ಉದ್ಧಾರ ಮಾಡ್ತಿದ್ದೀನಿ ಅಂತ ಏನಲ್ಲ, ಅಥವಾ ಸಮಾಜಕ್ಕೆ ನಾನೇನೋ ತುಂಬ ಮಾಡ್ತಿದ್ದೀನಿ ಅನ್ನೋ ಅಂತಲೂ ಅಲ್ಲ. ಆದರೆ ಸಹಜವಾಗಿ ಒಬ್ಬ ವ್ಯಕ್ತಿ
ತಾನು ಸಮಾಧಾನ ಬದುಕಬೇಕಾದ್ರೆ ಏನೇನು ವ್ಯವಸ್ಥೆ ಇರಬೇಕು ಆ ವ್ಯವಸ್ಥೆಗಳಲ್ಲಿ ಒಂದು ಭಾಗ ಇದೆ. ನನಗೆ ತೃಪ್ತಿ ಇದೆ ಅಂತ ಹೇಳಿ. ಯಾಕೆ ತೃಪ್ತಿ ಇದೆ ಅಂತ ಹೇಳಿದರೆ, ನಾನು 2001 ಅಥವಾ 2002 ಇಲ್ಲಿ ಬಂದಾಗ 220 KV ಸ್ಟೇಷನ್ನು ಮತ್ತು ಮೇಲ್ಗಡೆಯ 64 ಸ್ಟೇಷನ್ ಎರಡು ಎಲ್ಲ ಬಂದೇನೆ. ಅವಾಗ ಬೇರೆ ಸ್ಟೇಷನ್ ಅಂತ ಏನಿಲ್ಲ. ಇಲ್ಲಿ ಶ್ರೀನಾಥ್ ಅಂತ ಹೇಳಿ ಏಡಗಲ್ಲಿ ಇದ್ದರು. ನಾನೊಬ್ಬ ಇನ್ಚಾರ್ಜ್ ಆಗಿ ಇಲ್ಲಿ ಬಂದು ಜಾಯ್ನ್ ಆದೆ. ಅಂದರೆ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಇಲ್ಲಿಯ ಟೆಲಿಫೋನ್ ಸೆಕ್ಷನ್ಗೆ ಬಂದವನಿಗೆ ನಮ್ಮ ಶ್ರೀಕಂಠೇಶ್ವರ ಅವತ್ತಿನ ಎಕ್ಸಿಕ್ಯೂಟಿವ್ನಲ್ಲಿ ಇಲ್ಲಿಗೆ ಹಾಕ್ಕೊಂಡ್ರು. ಅವತ್ತಿನ ಸ್ಥಿತಿನಲ್ಲಿ ನಾನೇನೋ 220 KV ಸ್ಟೇಷನ್ ತುಂಬ ಕೆಲಸ ಮಾಡಿ ಏನೈತೇನಲ್ಲ. ಈಗ ಸಾಮಾನ್ಯವಾಗಿ ಮಾಡಬೇಕಾದ ಎಸ್ಟಿಮೇಟ್ಗಳಾಗಲಿ ಇದನ್ನೆಲ್ಲ ಮಾಡ್ತಾ ಇದ್ದೆ, ವರ್ಕ್ಸ್ನ ಮೆಟೀರಿಯಲ್ಸ್ ಎಲ್ಲ ಡ್ರಾ ಮಾಡ್ತಾ ಇದ್ದೆ ಅಷ್ಟೇ. ಆದರೆ ಹೆಚ್ಚಿನ ಕೆಲಸಗಳು ಮಾಡ್ತಾ ಇದ್ದಿದ್ದು ನಮ್ಮ ಎಡಬಲಿ. ಆದರೆ ಅಷ್ಟೆಲ್ಲ ಬೇರೆ ಹೇಳಿದ ಹಾಗೆ ಬೇರೆ ಬೇರೆ ಸ್ಟೇಷನ್ಗೆ ಹೋಗೋದ್ರಲ್ಲಿ ಇರ್ತಾಯಿತ್ತು. ನಾನು ತುಂಬ ಸಮಾಧಾನ ಕೊಟ್ಟಿರೋದು ಏನು ಸಂಗತಿ ಅಂತ ಹೇಳಿದ್ರೆ, ಮೇಲ್ಗಡೆ ಸ್ಟೇಷನ್ 64 ಸ್ಟೇಷನ್. ಇವತ್ತು ನೀವೇನು ನೋಡ್ತಾ ಇದ್ದೀರಿ, ಇವತ್ತಿನ ಚಿಕ್ಕ ವಯಸ್ಸಿನಲ್ಲಿ ಇದು ಹೇಳ್ತಾ ಇದ್ದೀನಿ ನಾನು, ಆ ಸ್ಥಿತಿನಲ್ಲಿ ಇರಲಿಲ್ಲ ಆ ಸ್ಟೇಷನ್. ಅಲ್ಲಿ ಹೋದರೆ ಎಲ್ಲಿ ಏನಾಗುತ್ತೋ, ಯಾವ ಮುಟ್ಟಿದ್ರೆ ಏನು ಶಾಕ್ ಹೊಡೆಯುತ್ತೋ ಆ ರೀತಿ ಸ್ಥಿತಿ. ಯಾವುದು ಇವತ್ತಿನ ದಿವಸ ಎಲ್ಲ ಜಲ್ಲಿ ಹಾಕಿ ಸ್ಪ್ರೆಡ್ ಆಗಿರುತ್ತಾ ಔಟ್ಡೋರ್ ಯಾರಿದೆ, ಅಲ್ಲೆಲ್ಲ ಹೆಬ್ಬಾವುಗಳ ಥರ ದೊಡ್ಡ ದೊಡ್ಡ ಕೇಬಲ್ಗಳು, UG ಕೇಬಲ್ಗಳು ಬಿದ್ದಿತ್ತು. ಯಾವ GOS ಹತ್ರ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗಬೇಕು, ಯಾವ ಫೀಡರ್ ಎಲ್ಲಿಗೆ ಹೋಗೋದೇ ಗೊತ್ತಿಲ್ಲ. ಪ್ರತಿನಿತ್ಯ ಬೆಳಗಿಂದ ಸಂಜೆವರೆಗೂ ಢಮಾರ್ ಶಬ್ದ ಆಗ್ತದೆ. ಯಾವುದೋ ಸೀಟೆ ಹೋಗಿರೋದು, ಯಾವುದೋ ಬುಷಿಗೆ ಹೋಗಿರೋದು, ಇನ್ನೇನೋ ಜಮ್ ಕಟ್ಟಾಗಿರೋದು, ಸಿಕ್ಕಾಪಟ್ಟೆ ಸಮಸ್ಯೆಗಳಿತ್ತು. ಯಾಕೆ ಅಂತ ಹೇಳಿದರೆ ಪ್ರಾಪರ್ ಅರ್ಥಿಂಗೇ ಆಗಿದೆ. ಸೊ ಹಾಗಾಗಿ ಅಲ್ಲಿ ನಮ್ಮ ತುಂಬ ಟೆಕ್ನಿಕಲ್ ಗೈಡೆನ್ಸ್ ಹೇಳ್ತಿದ್ರೆ ನಮ್ಮ ಶ್ರೀಕಂಠೇಶ್ವರ ನಮ್ಮ ಎಕ್ಸಿಕ್ಯೂಟಿವ್ ಏನು ನಮ್ಮ ಸಾಹೇಬ್ ಅಂಕಲ್ ಇದ್ದರು, ಅವರು ಶ್ರೀಧರ್ ಏನಾದ್ರು ಮಾಡಿ ಸರ್ ಮಾಡಬೇಕಲ್ಲ, ಖಂಡಿತ ಸರ್ ಮಾಡೋಣ ಸರ್. ಅವಾಗ ಪ್ರಾರಂಭದಿಂದ ಅದು ಹೊಸ ಸ್ಟೇಷನ್ ಕಟ್ಟಿದ್ದಾದರೆ ಹೊಸ ಮನೆನ ಸುಲಭ ಕಟ್ಕೊಡ್ಬೋದು, ಫೌಂಡೇಶನ್ ತೆಗೆದುಬಿಟ್ಟು ಮನೆ ಕಟ್ಬೋದು. ಆದರೆ ಹಳೆ ಮನೆನ ಹೊಸ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟದ ಕೆಲಸ. ಯಾಕೆಂದರೆ ಪರ್ಟಿಕ್ಯುಲರ್ಲಿ ಈ ಪವರ್ ಸೆಕ್ಟರ್ ನಾವು ಕೆಲಸ ಮಾಡಬೇಕಾದ್ರೆ ಯಾವಾಗಲೂ ಸಪ್ಲೈ ಇರುತ್ತೆ ಜಾಗದಲ್ಲಿ ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದರೆ ತುಂಬ ಕಷ್ಟದ ಕೆಲಸ. ಆದರೂ ಕೂಡ ಅಲ್ಲಿ ಹೊಸದಾಗಿ ಅರ್ಮೇಟ್ ಮಾಡಿದ್ದು, ಹೊಸದಾಗಿ ಎಲ್ಲ ಬ್ರೇಕರ್ಸ್ ಹಾಕಿದ್ದು. ಹಿಂದಿನಲ್ಲಿ SMS ಸ್ವಿಚ್ ಗೇಟ್ಸ್ ಅಂತ ಹೇಳಿ ಆ ಸ್ವಿಚ್ ಗೇಟ್ಗಳಿಗೆ ಅದನ್ನು ಆಪ್ರೇಟ್ ಮಾಡಬೇಕಾದ್ರೆ ದೊಡ್ಡ ಇದೆ ಹಾರೇಟ್ಕೋಬೇಕಾಗಿತ್ತು, ಹಾರೇಟ್ಕೋಬೇಕು ಹೊರಗಡೆ. ಆ ಥರ ಸ್ಥಿತಿ ಅಂಥ ಇದನ್ನು ಅವತ್ತಿನ ದಿವಸ ನಮ್ಮ SCO ಹಾಕಿದ್ದು ನಮ್ಮ ತಿಪ್ಪೇಶಿಟ್ಟು ಯಾವುದೇ ಕೆಲಸಕ್ಕಾದ್ರೂ ನೀವು ಮಾಡಿ ಶ್ರೀಧರ್ ಎಸ್ಟಿಮೇಟ್ ಮಾಡಿ ನಾನು ಸಾಕಿದ್ದು ಅಂತ. ಹಾಗೆ ಮೊದಲು ಆ SMS ಸ್ವಿಚ್ ಗೇರ್ನ ಬದಲಾಯಿಸಿದ್ವಿ. ಆ ಬದಲಾಯಿಸಬೇಕಾದ್ರೆ ತಕ್ಷಣ ಅಪ್ರೂವಲ್ ಸಿಕ್ತು, ಬದಲಾಯಿಸಬೇಕು. 2 ವರ್ಷ MEIನಿಂದ ಅದು ರೆಟ್ರೋಫಿಟ್ಟಿಂಗ್ ಆಗಿತ್ತು. ರೆಟ್ರೋಫಿಟ್ಟಿಂಗ್ ಆಗಿದ್ದನ್ನು 2 ವರ್ಷ ಸರ್ ಮಾಡ್ತಾ MEನವರು ಕೂಡ ಸರಿಯಾಗಿ ರೆಟ್ರೋಫಿಟ್ಟಿಂಗ್ ಮಾಡಿರಲಿಲ್ಲ. ಹೊಸದಾಗಿ ಹಾಕೊಂಡು ಹೊಸ ಸ್ವಿಚ್ ಗೇರ್ಗಳು ಹಾಕಿದ್ರು. 12.5 MA ಟ್ರಾನ್ಸ್ಫಾರ್ಮರ್ ತೆಗೆದು 20 MA ಮಾಡಿದ್ರು. ಇಡೀ ಸ್ಟೇಷನ್ಗೆ ಬೇರೆ ಯಾರೋ ಕೇಳಿದ್ರು, ಹೌಸಿಂಗ್ ಬೋರ್ಡ್ ನಮ್ಮೊಂದು ಪವರ್ ಸಪ್ಲೈ ಬೇಕು ಅಂತ ಕೇಳಿದ್ರು. ಅವರ ಹೆಸರಲ್ಲಿ ಇಡೀ ಸ್ಟೇಷನ್ನ ಕೆಲಸಗಳಾಯಿತು. ಸ್ಟೇಷನ್ ಎಲ್ಲ ಒಂದು ರೀತಿ ಹೊಸದಾಗಿತ್ತು. ಅಂದರೆ ಇವತ್ತಿನ ದಿವಸ ಯಾರಾದ್ರೂ ಏನೋ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಎಲ್ಲ ಅಚ್ಚುಕಟ್ಟಾಗಿದೆ. ಹೊಸ ಬ್ಯಾಟ್ರಿ ಸೆಟ್ ರಿಪ್ಲೇಸ್ ಆಯಿತು. ಸ್ವಿಚ್ ಗೇಟ್ಸ್ ಎಲ್ಲ ಆಶ್ಚರ್ಯ ಆಗುತ್ತೆ. ಇವತ್ತಿನ ಬಹುಶಃ ಹೊಸ JESಗೆ ಒಂದು ಸ್ಟೇಷನ್ನ ಒಂದು ಟ್ರಾನ್ಸ್ಫಾರ್ಮರ್ನ GOSನಲ್ಲಿ ಕಂಟ್ರೋಲ್ ಮಾಡ್ಬೋದು ಅಂತೇಳಿ GOS ಕಂಟ್ರೋಲ್ ಮಾಡ್ತಾ ಇದ್ವು. ಬ್ರೇಕರ್ ಇರಲಿಲ್ಲ, ಬ್ರೇಕರ್ ಹೊಸದಾಗಿ ಹಾಕಿತ್ತು. ಲೈನ್ ಬ್ರೇಕರ್ ಇದ್ದರೂ ಟ್ರಾನ್ಸ್ಫಾರ್ಮರ್ ಬ್ರೇಕರ್ ಹಾಕಿದ್ರು ಕೂಡ ಈ ಚೀಜಿಗೆ ಹಾಕಿದ್ರು. ಹಾಗಾಗಿ ಅಲ್ಲಿ ಏನೇನು ಇವಾಗ ನಾವು ಹಾಡ್ತೀವಿ ಎಕ್ಸೆಪ್ಟ್ 12.5 MA ಟ್ರಾನ್ಸ್ಫಾರ್ಮರ್, ಇನ್ನು ಉಳಿದೆಲ್ಲ ಹೊಸ್ತು. ಒಂದು ಹಳೆ ಸ್ಟೇಷನಲ್ಲಿ ಹೊಸ ಉಪಕರಣಗಳನ್ನು ಹಾಕುವಂಥ ಒಂದು ವ್ಯವಸ್ಥೆ ನಾನು ಜೊತೆಲಿ ಇದ್ದಾಗ ಆಯಿತು. ನಾನು ಮಾಡಿದೆ ಅಂತ ಹೇಳಿದ್ರೆ ದೊಡ್ಡ ಅಹಂಕಾರ ಆಗುತ್ತೆ. ಯಾಕೆಂತ ಹೇಳಿದರೆ ಶ್ರೀಕಂಠೇಶ್ವರ ಎಕ್ಸಿಕ್ಯೂಟಿವ್ ಆಗಲಿ, ತಿಪ್ಪೇಶ್ವರ ಅಂತ ಸೂಪರಿಂಟೆಂಡೆಂಟ್ ಆಗಲಿ ಇದ್ದ ಹೋಗಿದ್ರೆ ನಾನು ಏನು ಮಾಡೋಕ್ಕಾಗ್ತದೆ, ಸಾಧ್ಯ ಇರಲಿಲ್ಲ. ಎಲ್ಲ ಸಹಕಾರ ಕೊಟ್ಟರು. ಅದೆಲ್ಲ ಒಂದು ರೀತಿ ನನಗೆ ಸಮಾಧಾನ. ಇವತ್ತಿನ ದಿವಸ ನನ್ನ ಮನೆ ಇವಾಗ ಅಚ್ಚುಕಟ್ಟಾಗಿದೆ. ಇಲ್ಲಿ ನಾನಿಲ್ಲದೆ ಹೋದ್ರು ಕೂಡ ನಡೆಯುತ್ತೆ. ಯಾವ ಒಂದು ಮಗು ಕೂಡ ಬಂದು ಇಲ್ಲಿ ಕೆಲಸ ಮಾಡ್ಬೋದು ಅನ್ನೋ ಸಮಾಧಾನ ನನಗೆ ಗೊತ್ತು. ಸಹಜವಾಗಿ ಒಬ್ಬ ಮನೆಯಲ್ಲಿ ತುಂಬ ವರ್ಷಗಳು 10 ವರ್ಷ ಇರಬೇಕಂದ್ರೆ ಈ ಒಂದು ಸಮಾಧಾನ ಎಲ್ಲರೂ ಬರಬೇಕು. ಆ ತೃಪ್ತಿ ನನಗಿದೆ. ಹಾಗೆ ನೋಡಿದರೆ ತುಂಬ ನನ್ನ ಬಗ್ಗೆ ತುಂಬ ಹೋಳಿದ್ರು ಅನೇಕರು. ಅಷ್ಟು ಇಷ್ಟು ನನಗೆ ತುಂಬ ಹೃದಯಪೂರ್ವಕವಾಗಿ ಹೇಳಬೇಕು ಅಂತ ಹೇಳಿದೆ. ನಾನು ಯಾವಾಗ ಒಂದು ಕೆಲಸಕ್ಕೆ ನಾನು ರಿಪೋರ್ಟ್ ಮಾಡಿಕೊಂಡೆ ಅವತ್ತಿಂದ ಇಲ್ಲಿವರೆಗೂ ನಾನು ಬೈದಂಥ ಅಧಿಕಾರಿಗಳಿಗೆ ನಿಜವಾಗ್ಲೂ ಅಂದರೆ ಬೈಬೇಕಿತ್ತು. ನಾನು ಅಂದರೆ ನಾನು ಏನೋ ಹೆದರ್ಕೊಂಡು ಕೆಲಸ ಮಾಡಿದೆ ಅನ್ನೋ ಕೆಲಸ ಎಂಥ ಉದ್ದೇಶ ನಾನು ನಿಜವಾಗ್ಲೂ ಹೇಳ್ತೀನಿ. ಇವತ್ತಿನ ಯಂಗ್ಸ್ಟರ್ಸ್ಗೆ
ನಾವು ಮುಂದೆ ಹೋಗ್ತೀವಿ ಅಂತ ಹೇಳಿದರೆ ನಮಗೆ ಪುಷ್ ಮಾಡೋ ಅಧಿಕಾರಿಗಳು ತುಂಬ ಜನ ಇದ್ದಾರೆ. ನಮಗೆ ಆ ದೃಢ ವಿಶ್ವಾಸ ಇರಬೇಕು, ನಮಗೆ ಬದ್ಧತೆ ಇರಬೇಕು. ಯಾಕೆಂತ ಹೇಳಿದರೆ ನಾನು ಈ ಒಂದು 6-7 ತಿಂಗಳು ವರ್ಷದಿಂದ ಖಂಡಿತವಾಗಲೂ ನನ್ನ ಕೆಲಸಕ್ಕೆ ನಾನು ನ್ಯಾಯ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳಲ್ಲ. ಆದರೆ ಅದಕ್ಕಿಂತ ಮುಂಚೆ ನಾನು ಇಲ್ಲಿಯ ಅಸಿಸ್ಟೆಂಟ್ ಜೂನಿಯರ್ ಚನ್ನಬಸವೇಗೌಡರು ರಿಟೈರ್ಡ್ ಇಲ್ಲಿ ಕೆಲಸ ಮಾಡ್ತಾಯಿದ್ದರು. ಅವರಿಂದ ನಿಜವಾಗ್ಲೂ ಹೇಳೋದು, ಏನು ಶ್ರೀಧರ್ ಬೆಳಗ್ಗೆ ಬಂದು ನೀವೇ ಇರ್ತೀರಿ, ರಾತ್ರಿ ಬಂದು ನೀವೇ ಇರ್ತೀರಿ, ಸಂಜೆ ಬಂದು ನೀವೇ ಇರ್ತೀರಿ. ಅಂದರೆ ಬೆಳಗ್ಗೆ ಆಫೀಸಿಗೆ ಇಲ್ಲಿ ಸ್ಟೇಷನ್ಗೆ ಬಂದುಬಿಟ್ರೆ ಮನೆಗೆ ಯಾವಾಗ ಹೋಗ್ತೀವಿ ಗೊತ್ತಿರಲಿಲ್ಲ. ಬೇರೆ ಇಲ್ಲ ಜನ, ಸ್ಟೇಷನ್ ಶಿಫ್ಟ್ ಡ್ಯೂಟಿ ಮಾಡೋರು ಬೇರೆ, ಅದು ಮೇಂಟೆನೆನ್ಸ್ಗಾಗಲಿ ಬೇರೆ. ಇಡೀ ಡಿವಿಷನ್ ಹೇಳಿದ್ರೆ ಇಡೀ ಜಿಲ್ಲೆಯಲ್ಲಿ ಇವತ್ತು 2 ಡಿವಿಷನ್ ಇದೆ, ಸಾಕಷ್ಟು ಸಬ್ ಡಿವಿಷನ್ಗಳಿದೆ, ಇಷ್ಟು ಸ್ಟೇಷನ್ಗಳಿದೆ. ಅಷ್ಟು ಸ್ಟೇಷನ್ಗೆ ಮೇಂಟೆನೆನ್ಸ್ಗೆ ಏನಿಲ್ಲ ಇಲ್ಲ. ಆವಾಗ ಒಂದು ಸಹಜವಾಗಿ ಹಾಸನ ನೋಡಲ್ ಸೆಂಟರ್ ಅಂತ ಹೇಳಿ ಒಂದು ಸೆಂಟರು, ಅದಕ್ಕೆ ಟೂರಿಟಿಗೆ ಸ್ಟೇಷನು ಅಂದರೆ ಇಡೀ ಜಿಲ್ಲೆನೂ, ಇಡೀ ಜಿಲ್ಲೆ ಒಂದು ನೋಡಲ್ ಸೆಂಟರ್ ಅಷ್ಟೇ. ಇವತ್ತು 3 ಸಬ್ ಡಿವಿಷನ್ಗಳಿದೆ. ಸೊ ಹಾಗಾಗಿ ಅವತ್ತು ಕೆಲಸ ಮಾಡೋಕ್ಕೆ ತುಂಬ ಅವಕಾಶಗಳಿತ್ತು, ಮಾಡಲೇಬೇಕು. ನಾನೆಲ್ಲ ಬೇರೆಯವ್ರು ಇದ್ರು ಮಾಡಲೇಬೇಕಾಗಿತ್ತು, ಪರಿಸ್ಥಿತಿ ಆಗಿತ್ತು. ಯಾಕೆಂತ ಹೇಳಿದ್ರೆ ಎಲ್ಲೋ ಸ್ಟೇಷನ್ನು ಕೆಟ್ಟು ಕೂತಿದೆ ಅಂತ ಹೇಳಿದ್ರೆ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇರಲಿಲ್ಲ, ಹೋಗಲೇಬೇಕಾಗಿತ್ತು. ಹಾಗಾಗಿ ಆ ಒಂದು ಕೆಲಸದ ಅವಕಾಶಗಳಿತ್ತು. ಜೊತೆಲಿದ್ದಂಥ ಆಫೀಸರ್ಸ್ ಅಂಥ ಸಪೋರ್ಟಿವ್ ಆಗಿದ್ದರು, ಧೈರ್ಯ ಕೊಡ್ತಾ ಇದ್ದರು. ಹಾಗಾಗಿ ಒಂದಷ್ಟು ಕೆಲಸ ಮಾಡೋಕ್ಕಾಯಿತು. ಆ ಕೆಲಸ ಮಾಡಿದ ತೃಪ್ತಿ ಖಂಡಿತವಾಗ್ಲೂ. ಹಾಗೆಯೇ ಸಾಹೇಬರು ಒಂದು ಮಾತು ಹೇಳಿದರು, ಅಪ್ಪ ನೀನು ಯಾರನ್ನೂ ಇಲ್ಲಿ ನಿರ್ವಹಣೆ ಮಾಡೋಕ್ಕೆ ತಯಾರು ಮಾಡೋದಲ್ಲಿ ಹೋಗ್ತಾ ಇದ್ದೀರ, ತಪ್ಪಲ್ಲ. ಖಂಡಿತವಾಗ್ಲೂ ಕೇವಲ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡೋದು ದೊಡ್ಡ ವಿಚಾರ ಅಲ್ಲ. ನಾವು ಜೀವನದಲ್ಲಿ ನಮ್ಮ ಜೀವನನ ನಿರೂಪಣೆ ಮಾಡಬೇಕು, ನಮ್ಮ ಜೀವನ ನಡೆಸಬೇಕು, ನಮ್ಮ ಜೀವನನ ಒಂದು ಸುಲಲಿತವಾಗಿ ಸಾಗಿಸ್ಕೊಂಡು ಹೋಗಬೇಕಲ್ಲ. ಆ ದೃಷ್ಟಿಯಿಂದ ನಿಜವಾಗ್ಲೂ ಏನಾದ್ರು ಮಾಡಬೇಕು ಅನ್ನೋ ಆಸಕ್ತಿ ಖಂಡಿತ ನಮಗಿದೆ. ನಾನು ನನ್ನ ಜೀವನವನ್ನು ಅದಕ್ಕಾಗಿಯೇ ಒಂದಷ್ಟು ಬೇಗ ನಾನು VRS ಕೂಡ ತಗೋತಾ ಇದ್ದೀನಿ. ಸಹಜವಾಗಿ ನನಗೊಂದಷ್ಟು ಬೇರೆ ಬೇರೆ ಆಸಕ್ತಿಗಳಿದೆ ನನಗೆ, ಇಲ್ಲಾಂದ್ರೆ ಅದೇನು ನಾನೇನು ಬೂಸ್ಟ್ ಮಾಡೋಂಥದ್ದಲ್ಲ, ಅಥವಾ ಇಲ್ಲದ್ದು ಇರೋದನ್ನು ಹೇಳದೇ ಇದ್ರು ಸರಿನೂ ಕಾಣಲ್ಲ. ಯಾರ್ಯಾರಿಗೆ ನಿಜವಾಗ್ಲೂ ನನ್ನ ಜೊತೆ ಏನಾದ್ರೂ ಒಂದಷ್ಟು ತೊಲಿಬೇಕು ಅನ್ನೋ ಆಸೆ ಇದ್ದರೆ ಖಂಡಿತವಾಗ್ಲೂ ನನ್ನ ಜೊತೆಗೆ ಒಂದಷ್ಟು ವಿಚಾರ ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಮನೆಯಲ್ಲೇ ಅವಕಾಶ ಇರುತ್ತೆ. ನಾನು ನಿಜವಾಗ್ಲೂ ನನ್ನ ಮನೆಯಿಂದ ಅದಕ್ಕೋಸ್ಕರ ಒಂದು ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೀನಿ. ನಾನು ಮನೆ ಮೇಲೆ 2 ಫ್ಲೋರ್ ಕಟ್ತಾ ಇದ್ದೀನಿ. ಅದರಲ್ಲಿ ಒಂದು ಫ್ಲೋರ್ ಒಂದು 100 ಜನ ಕೂತ್ಕೊಳ್ಳೋದು ಈ ಥರ ವ್ಯವಸ್ಥೆಗೋಸ್ಕರ ಅಂತ ನನ್ನ ಮನಸ್ಸಿದೆ. ಅದರ ಅರ್ಥ ಏನು ಕಳೆದ ಭಕ್ತಿ ಇತ್ತಲ್ಲ, ಈ ಮಾತಾಡೋದವರು ಮಾತು ಕಲಿಸೋ ಇದನ್ನು ಜೀವನಕ್ಕೆ ದಾರಿ ತೋರಿಸೋದ್ರ ಬೇಕಷ್ಟು ಜನ ಇರ್ತಾರೆ. ಒಂದು ಸೂಕ್ತಿ ಇದೆ, ಯೋಜಕಸ್ತ ದುರ್ಲಭ ಅಂತೇಳಿ. ಏನಂದರೆ ಕೊಂಡಿ ಹಾಕೋಣ ಅಂದರೆ ವ್ಯವಸ್ಥೆ ಮಾಡೋದು ದುರ್ಲಭ ಅಂತ ಸಿಗಲ್ಲ. ಆ ಕೆಲಸವನ್ನು ನಾನು ಮಾಡುವಂಥ ಆಸೆ ಇದೆ, ನನಗೆ ಒಂದು ಆಸಕ್ತಿ ಕೂಡ ಇದೆ. ನಿಮ್ಮಲ್ಲಿ ಯಾರಿಗಾದ್ರೂ ಆ ಥರ ಒಂದಷ್ಟು ಮಾರ್ಗದರ್ಶನ, ಅದಕ್ಕೆ ಜೀವನದ ಮಾರ್ಗದರ್ಶನ ಇರ್ಬೋದು, ಅಥವಾ ನಮ್ಮ ಬದುಕಿನ ಯಾವುದೇ ಇದಕ್ಕೆ ಒಂದಷ್ಟು ಆರೋಗ್ಯಕರವಾದ ಜೀವನಕ್ಕೆ ಬೇಕಾದಂಥ ಕೆಲವು ಸಂಗತಿಗಳನ್ನು ನನಗೆ ಸುತ್ತಮುತ್ತ ನನಗೆ ಆ ಥರ ಒಂದು ಸರ್ಕಲ್ಗಳು ಇದೆ. ಅದರಲ್ಲಿ ನಾನೇನು ಅನುಭವಿಸ್ತಾ ಇದ್ದೀನಿ ಅದನ್ನು ಹಂಚ್ಕೊಳ್ಳಿಕ್ಕೆ ನಾನು ತಯಾರಿದ್ದೀನಿ. ನೀವು ಯಾವಾಗಲೂ ಕೂಡ ನಮ್ಮ ಮನೆಗೆ ನಿಮಗೆಲ್ಲ ಸ್ವಾಗತ ಇದೆ. ನಾನು ಕೂಡ KEB ನಿವೃತ್ತಿಯಾಗಿ ನಾನು ಮನೆಗೆ ಹೋಗ್ತಾ ಇದ್ದರೂ ಕೂಡ ನಿಮ್ಮೆಲ್ಲರ ಬಾಂಧವ್ಯನ ಯಾವಾಗಲೂ ಇಟ್ಕೋತೀನಿ. ಕಾರಣ ಅಂತ ಹೇಳಿದರೆ ಒಂದು ಮಾತು ನಿಮಗೆ ಹೇಳಲೇಬೇಕು. ನನಗೆ ಮೊದಲೇ ಹೇಳಿದೆ, ನನಗೆ ಸರ್ವಸ್ವೂ ಕೂಡ KEB ಆಗಿದೆ. ಎಂಥ ಒಂದು ಸ್ಥಿತಿಯಿಂದ ನಾನು ಇಲ್ಲಿ ಬಂದಿದ್ದೀನಿ ಅಂತ ಅನ್ನೋದು ಬಹುಶಃ ರಾಮಮೂರ್ತಿ ಅಂತ ಕೆಲವು ಸ್ನೇಹಿತರು ಮಾತ್ರ ಗೊತ್ತಿದೆ. ಒಂದು ಕಾಲದಲ್ಲಿ ಅದು 1972 ಇರಬಹುದು. ಆವಾಗ ತಾನೇ ನಾನು ಮೈಸೂರಿನಲ್ಲಿ PUCಗೆ ಒಂದಷ್ಟು ಹೆಜ್ಜೆ ಇಟ್ಟು ವಾಪಸ್ ಊರಿಗೆ ಬಂದಿದ್ದೀನಿ. ಕಾರಣ ಅಂತ ಹೇಳಿದರೆ ಅವತ್ತು ಮುಂದಕ್ಕೆ ಓದೋಷ್ಟು ಶಕ್ತಿ ಇಲ್ಲ, ಆರ್ಥಿಕವಾಗಿ ಅಷ್ಟು ದುರ್ಬಲವಾಗಿರುವಂತಹ ಮನೆ ನಮ್ಮ ಮನೆ. ನನ್ನ ಇಡೀ ಮುಂದೇನಾದ್ರು ಓದಿದೆ ಅಂತ ಹೇಳಿದರೆ 16 ಮನೆಗಳಲ್ಲಿ ಊಟ ಮಾಡ್ಕೊಂಡು ಬೆಳೆದಿರುವಂಥ ವ್ಯಕ್ತಿ ನಾನು. ಹಾಗಾಗಿ ಪರಿಸ್ಥಿತಿ ಹೇಗಿತ್ತು, ತುಂಬ ಸಂತೋಷ. ಯಾವಾಗ ನೀನು ಕಂಡಿದೀಯಾ ಅಂತ ಯಾರಾದರೂ ನಾನು ಕೇಳಿದರೆ ನಾನು ಕೊಡುವಂಥ ಉತ್ತರ ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ. ಒಂದು ದಿವಸ ಹೊಳೆನರಸೀಪುರಕ್ಕೆ ಹತ್ತಿರ 8 ಕಿಲೋಮೀಟರ್ನಲ್ಲಿ ನಮ್ಮ ಮನೆ ಇದೆ, ಹರಿಹರಪುರ ಅನ್ನೋದು. ಆ ಹೊಳೆನರಸೀಪುರದ ಒಂದು ಅಂಗಡಿಯಲ್ಲಿ ಅವತ್ತಿನ ದಿವಸ 115 ರೂಪಾಯಿಗೆ 1 ಕ್ವಿಂಟಾಲ್ ಕೆಂಪು ಭತ್ತದ ಅಕ್ಕಿ ಅಂತ ಹೇಳ್ತಾರೆ.
ಅದು ಇವಾಗ ಬಹುಶಃ ಯಾರು ಬೆಳೆಯಲ್ಲ. ಅವಾಗ ಅದನ್ನ ಹೊಲಬತ್ತ ಅಂತ ಕೂಡ ಹೇಳ್ತಾ ಇದ್ರು. ಹೊಲಬತ್ತ ಅಂತ. ಹಾಂ, ಅದನ್ನ 115 ರೂಪಾಯಿ ಕೊಟ್ಟು ಒಂದ್ಸಲಿ ನಾನು ಮನೆಗೆ ತಂದೆ. ಅವತ್ತು ಎಷ್ಟು ಸಂತೋಷ ಆಯಿತು ನನಗೆ ಅಂತ ಹೇಳಿದ್ರೆ, ಬಹುಶಃ ಇನ್ನು ನಮ್ಮ ಅಪ್ಪ ಅಮ್ಮಗೆ ಬಡತನ ಕೂಡಿ ಅವತ್ತಿನ ದಿವಸದ ಚಿಂತನೆ ಹಾಗೆ. ಇವತ್ತು ಮನೆಯಲ್ಲಿ ಏನೇ ಸಾಮಾನು ತಂದಿಟ್ಟರು ಕೂಡ ಅದಕ್ಕೆ ಇನ್ನೇನೂ ಇಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ಅವತ್ತಿನ ದಿವಸ ಒಂದು ಕ್ವಿಂಟಲ್ ಅಕ್ಕಿನ ನಾನು ಕೊಂಡ್ಕೊಂಡು 115 ರೂಪಾಯಿಗೆ ಅದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಇವತ್ತು 315 ರೂಪಾಯಿ 4 kg ಬರಲ್ಲ. ಒಂದು ಕ್ವಿಂಟಲ್ ಅಕ್ಕಿ ಮನೆಗೆ ತಂದಿಟ್ಟೆ, ಅವತ್ತು ಎಷ್ಟು ಸಂತೋಷ ಆಯಿತು ಅಂತ ಹೇಳಿದ್ರೆ, ಇನ್ನು ನಮಗೆ ಉಪವಾಸ ಇಲ್ಲ. ಅದರ ಅರ್ಥ ಹಿಂದಿದ್ದೆಲ್ಲ ನೀವು ಅರ್ಥ ಮಾಡ್ಕೊಂಡು, ನಾನು ಕೇವಲ 32 ವರ್ಷ ಕೆಲಸ ಮಾಡಿರೋದು ಅಷ್ಟೇ ಅಲ್ಲ, ನನ್ನ ಜೀವನದಲ್ಲಿ 6-7ನೇ ಕ್ಲಾಸಿಂದ ದುಡಿತಾ ಬಂದಿರೋ ವ್ಯಕ್ತಿ ನಾನು. ಸ್ಯೂಯಿಂಗ್ ಮಿಷಿನಲ್ಲಿ ಬಟ್ಟೆ ಹೊಲಿತಾ ಇದ್ದೆ ಓದುವಂಥ ಸಂದರ್ಭದಲ್ಲಿ. ಆಮೇಲೆ PUC ಹೋದಾಗ ಅಲ್ಲಿ ಅರ್ಬನ್ ಲರ್ನ್ ಸ್ಕೀಮ್ ಅಂತ ಹೇಳಿ, ಅಲ್ಲಿ ಯೂನಿವರ್ಸಿಟಿನಲ್ಲಿ ಪರ್ಸನಲ್ ಕೆಲಸ ಮಾಡಿದ್ರೆ 30 ರೂಪಾಯಿ ಸಂಬಳ ಕೊಡ್ತಾಯಿದ್ರು. ಆ 30 ರೂಪಾಯಿ ಸಂಬಳ ತಗೊಂಡು ಹೋಗ್ತಾರೆ. ಜೊತೆಗೆ ಅದನ್ನು ಆ 30 ರೂಪಾಯಿ ಸಂಬಳ ನನಗಲ್ಲ, ಅದು ಮನೆ ಕಳಿಸಿರೋದು. ಯಾರಾದ್ರೂ ಪೇರೆಂಟ್ಸ್ ಸಾಮಾನ್ಯವಾಗಿ ಏನು ನಾವು ಯೋಚನೆ ಮಾಡ್ತೀವಿ, ನಾವು BE ಮಾಡಬೇಕಾದ್ರೆ ನಮ್ಮ ಅಪ್ಪ ಒಂದು ಅಲ್ಲಿ 50,000 ರೂಪಾಯಿ ಇದನ್ನ ಫೀಸ್ ಕಟ್ಟಿದ್ರ, ನಮ್ಮ ಹಾಸ್ಟೆಲ್ ಇಟ್ಟರೆ ಇಂಥಲ್ಲ ಯೋಚನೆ ಮಾಡೋದು ಇವತ್ತಿನ ಕಾಲದಲ್ಲಿ. ಆದರೆ ನಾನು ಓದುವಾಗ ನಾನು ಓದಿ ದುಡಿದಿದ್ದನ್ನು ಮನೆಗೆ ಕಳಿಸಿ ಮನೆಯಲ್ಲಿ ಜೀವನಕ್ಕೆ ಅವಕಾಶ ಆಗ್ತಾ ಇತ್ತ ಅನ್ನೋ ಕಾಲ ಇತ್ತು. ಅದು ನಮ್ಮ ಇವತ್ತಿನ ಪೀಳಿಗೆಗೆ ನೆನಪಲ್ಲಿರಲಿ ಅಂತ ಹೇಳಿ ನಾನು ಹಂಚ್ಕೊಂಡಿದ್ದೀನಿ ಅಷ್ಟೇ. ಹಾಗಾಗಿ ಅಂಥ ಒಂದು ಬಡದಂತ ಮನೆಯಿಂದ ಬಂದಂಥ ನಾನು KEB ನನಗೆ ಸರ್ವಸ್ವವನ್ನು ಕೊಟ್ಟಿದೆ. ಈಗಾಗಲೇ ಹೇಳಿದಾಗೆ ನನಗಿಬ್ಬರು ಮಕ್ಕಳು ಇಂಜಿನಿಯರ್ಸ್, ಒಬ್ಬ ಇನ್ಫೋಸಿಸ್ನಲ್ಲಿ ನೆದರ್ಲ್ಯಾಂಡ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಹಾಗಾಗಿ ಇನ್ನೊಬ್ಬಂದು BE MBA ಆಗಿದೆ. ಒಂದು ಇವತ್ತು ನನಗೆ ನಾಳೆ ಕೆಲಸ ಕೊಡ್ತಾರೆ. ಹಾಗಾಗಿ ನಾನು ಸುಭಿಕ್ಷವಾಗಿದ್ದೇನೆ, ಮನೆ ತುಂಬ ಸಂತೋಷವಾಗಿದೆ, ನಾವೆಲ್ಲ ಆನಂದವಾಗಿದ್ದೀವಿ. ಈ ಆನಂದನ ನಮ್ಮ ಜೊತೆ ಎಲ್ಲ